ಅಧಿವೇಶನದ ಸಿದ್ಧತೆಯಲ್ಲಿ ಹಾಗಾದ್ರೆ ಜಿಲ್ಲಾಡಳಿತ ಎಡವಟ್ಟನ್ನ ಮಾಡಿಕೊಂಡಿದ್ಯಾ? ಯಾಕಂದ್ರೆ ದಿವ್ಯ ನಿರ್ಲಕ್ಷ್ಯದಿಂದ ನಗೆ ಪಾಟಲಿಗೆ ಈಡಾಗಿದ್ದಾರೆ ಅಧಿಕಾರಿಗಳು. ಸಂಸದರಾಗಿರುವ ಮಾಜಿ ಸಿಎಂಗಳಿಗೂ ಕೂಡ ಸೀಟನ್ನ ಮೀಸಲು ಮಾಡಲಾಗಿದೆ. ಮಾಜಿ ಶಾಸಕರ ಹೆಸರಲ್ಲಿ ಆಸನಗಳು ಮೀಸಲಾಗಿದೆ. ಮಾಜಿ ಸಿಎಂಗಳಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರಲ್ಲಿ ಸೀಟನ್ನ ಮೊದಲೇ ಮೀಸಲು ಮಾಡಲಾಗಿದೆ. ಇವತ್ತು 3 ನೂತನ ಶಾಸಕರಿಂದ ಪ್ರಮಾಣ ವಚನ ಕೂಡ ಸ್ವೀಕಾರ ಆಗುತ್ತೆ. ಅದರಲ್ಲೂ ಕೂಡ ಸಿಪಿ ಯೋಗೀಶ್ವರ್, ಅನ್ನಪೂರ್ಣ ಅವರು ಹಾಗೆ ಯಾಸಿರ್ ಖಾನ್ ಪಠಾಣ್ ಅವರ ಪ್ರಮಾಣ ವಚನ. ಹೀಗಾಗಿ 3 ಹೆಸರನ್ನ ಕೂಡ ಸೇರ್ಪಡೆ ಮಾಡಬೇಕಾಗಿತ್ತು. ಆದ್ರೆ ಮಾಜಿ ಸಿಎಂಗಳಿಗೆ ಮೊದಲ ಮಣೆಯನ್ನ ಅಥವಾ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇವತ್ತೇನು ಚಳಿಗಾಲದ ಅಧಿವೇಶನದಲ್ಲಿ ಮೊದಲ ಆದ್ಯತೆ 3 ಕ್ಷೇತ್ರಗಳಲ್ಲಿ ಏನು ಬೈ ಎಲೆಕ್ಷನ್ ಅಲ್ಲಿ ಗೆದ್ದಂತಹ ಸಿಪಿ ಯೋಗೀಶ್ವರ್, ಅನ್ನಪೂರ್ಣ ಇ ತುಕಾರಾಂ ಹಾಗೆ ಯಾಸಿರ್ ಖಾನ್ ಪಠಾಣ್ ಅವರ ಹೆಸರನ್ನ ರಿಜಿಸ್ಟರ್ ಮಾಡದೆ ಅಥವಾ ಮೀಸಲು ಮಾಡದೆ ಮಾಜಿ ಸಿಎಂಗಳಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಇಲ್ಲಿ ಮೀಸಲು ಮಾಡಿರೋದು ಎಲ್ಲೋ ಒಂದ್ ಕಡೆ ವಿವಾದಾತ್ಮಕಕ್ಕೆ ಕಾರಣವಾಗಿದೆ. ಜೊತೆಗೆ ಈಗ ಒಂದು ಕಡೆ ನೀವು ನೋಡ್ತಾ ಇರಬಹುದು ಸೀಟ್ ನಂಬರ್ 160ರಲ್ಲಿ ಈಗ ಅಂದ್ರೆ ಮಾಜಿ ಸಿಎಂಗಳ ಹೆಸರನ್ನ ಹಾಕಿರುವಂತದ್ದು. ಅಂದ್ರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೆಸರನ್ನ ಮೀಸಲು ಮಾಡಿದ್ದಾರೆ. ಅಂದ್ರೆ ಮೊದಲ ಆದ್ಯತೆ ಕೊಡಬೇಕಾಗಿರೋದು ಸಿಪಿ ಯೋಗೀಶ್ವರ್ ಅವರಿಗೆ, ಅನ್ನಪೂರ್ಣ ತುಕಾರಾಂ ಅವರಿಗೆ ಹಾಗೆ ಯಾಸಿರ್ ಖಾನ್ ಪಠಾಣ್ ಅವರಿಗೆ. ಯಾಕಂದ್ರೆ ಇವತ್ತು ಅವರ ಪ್ರಮಾಣ ವಚನ ಇದೆ, ಮೊದಲ ಆದ್ಯತೆ ಅವರದಾಗಿರ್ಬೇಕಾಗಿತ್ತು. ಆದ್ರೆ ಮಾಜಿ ಸಿಎಂಗಳಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಮಾತ್ರ ದಿವ್ಯಾ ಅವರು ಮೀಸಲನ್ನ ಇಟ್ಟು ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಹೊಸ ಎಂಎಲ್ಎಗಳಿಗೆ ಮಣೆ ಹಾಕುವಲ್ಲಿ ವಿಫಲವಾಗಿದ್ದಾರೆ. ಹಳೆಯ ಸಿಎಂಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಏನು ಬಿಜೆಪಿ ಅಸ್ತ್ರಗಳಲ್ಲಿ ಇದು ಕೂಡ ಹಾಗಾದ್ರೆ ಒಂದಾಗತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಂದ್ರೆ ಕಳೆದ ಬಾರಿಗಿಂತ ಈ ಬಾರಿಯ ಅಧಿವೇಶನ ಅತಿ ಹೆಚ್ಚಿನ ವೆಚ್ಚದಲ್ಲಿ ಶುರುವಾಗ್ತಾ ಇದೆ. ಹಾಗೆ 2024ರ ಅಧಿವೇಶನಕ್ಕೆ ಕಂಪೇರ್ ಮಾಡಿದ್ರೆ ಪ್ರತಿ ಬಾರಿಯ ಅಧಿವೇಶನ 10% ಹೆಚ್ಚಳವಾಗ್ತಾನೆ ಇದೆ. ಜೊತೆಗೆ ಇದೊಂದು ಸೇರ್ಪಡೆ ಅಂದ್ರೆ ಎಲ್ಲರ ಚಿತ್ತ ಇವತ್ತು ಸದನದ ಪ್ರಾರಂಭದಲ್ಲಿ ಏನು ಪ್ರಮಾಣ ವಚನದ ನಿಲುವಿನತ್ತ ಇತ್ತು. ಆದ್ರೆ ಇದೀಗ ಸಂಪೂರ್ಣವಾಗಿ ಬದಲಾಗಿರೋದು ಕಾಣಿಸ್ತಾ ಇದೆ. ಅಂದ್ರೆ ಕೆಲ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮುನ್ನಡೆಗೆ ತರದೇ ಇರುವಂತದ್ದು ಅಥವಾ ಗೊಂದಲಕ್ಕೆ ಕೂಡ ಕಾರಣವಾಗಿತ್ತು. BPL ಕಾರ್ಡ್ ಪರಿಷ್ಕರಣೆ, ಕ್ಷೇತ್ರಗಳಿಗೆ ಕೊಡುವಂತಹ ಅನುದಾನ ವಿತರಣೆಯಲ್ಲೂ ಕೂಡ ತಾರತಮ್ಯ ಆಗಿತ್ತು. ಇತ್ತೀಚೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸರಣಿ ಸಾವು ಕೇಸ್ಗಳು ಕೂಡ ಬಿಜೆಪಿ ಅಸ್ತ್ರವಾಗಿತ್ತು. ಈಗ ಮತ್ತೊಂದು ಕಡೆ ಕಾಂಗ್ರೆಸ್ ಅವರಿಗೆ ಅಥವಾ ಬಿಜೆಪಿ ಅವರಿಗೆ ಈ ಒಂದು ಅಸ್ತ್ರವಾಗಿ ಪರಿಣಮಿಸುತ್ತಾ ಅಂತ ಕೇಳಲಾಗ್ತದೆ. ಅಂದ್ರೆ 15ನೇ ಮಸೂದೆ ಮಂಡನೆಯಲ್ಲಿ ಏನೇನು ಹಾಗಾದ್ರೆ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ 15 ಮಸೂದೆಗಳನ್ನ ಮಂಡನೆ ಮಾಡಲಾಗುತ್ತೆ. ಏನೇನು ವಿಚಾರ ಇರುತ್ತೆ ಅಂತ ನೋಡೋದಾದ್ರೆ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ವಿಧೇಯಕವನ್ನ ಮಂಡಿಸಲಾಗುತ್ತೆ. ಕರ್ನಾಟಕ ವಿಶ್ವವಿದ್ಯಾಲಯಗಳ ತಿದ್ದುಪಡಿಯನ್ನ ವಿಧೇಯಕ ಮಾಡಲಾಗುತ್ತೆ. ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನ ಕೂಡ ಮಂಡನೆ ಮಾಡಲಾಗುತ್ತೆ. ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನ ಕೂಡ ಮಂಡಿಸಲಾಗುತ್ತೆ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಕೂಡ ತಿದ್ದುಪಡಿ ಆಗತ್ತಲ್ವಾ, ಇದನ್ನು ಕೂಡ ವಿಧೇಯಕವನ್ನ ಮಂಡನೆ ಮಾಡಲಾಗುತ್ತೆ. ಕರ್ನಾಟಕ ಪ್ರವಾಸೋದ್ಯಮ ರೋಪ್ ವೇಗಳನ್ನ ವಿಧೇಯಕನ ಮಂಡನೆ ಮಾಡಲಾಗುತ್ತೆ. ಬೆಂಗಳೂರು ಪಾಲಿಕೆ ತಿದ್ದುಪಡಿ ಅಧ್ಯಾದೇಶವನ್ನ ವಿಧೇಯಕವನ್ನ ಕೂಡ ಮಂಡಿಸಲಾಗುತ್ತೆ. ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ ಅಧಿವೇಶನದಲ್ಲಿ 3 ಖಾಸಗಿ ವಿಧೇಯಕವನ್ನ ಕೂಡ ಮಂಡನೆ ಮಾಡಲಾಗುತ್ತೆ. ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ವಿಧೇಯಕ, ದರ್ಶನ್ ಪುಟ್ಟಣ್ಣಯ್ಯನವರಿಂದ ಖಾಸಗಿ ವಿಧೇಯಕ ಮಂಡನೆ ಮಾಡಲಾಗುತ್ತೆ. ಗಾಣಗಾಪುರ ದತ್ತಾತ್ರೇಯ ದೇಗುಲ ಕ್ಷೇತ್ರಾಭಿವೃದ್ಧಿ ವಿಧೇಯಕವನ್ನ ಕೂಡ ಮಂಡನೆ ಮಾಡಲಾಗುತ್ತೆ. ಜೊತೆಗೆ ಗಾಣಗಾಪುರ ದೇಗುಲ ಕ್ಷೇತ್ರಾಭಿವೃದ್ಧಿ ವಿಧೇಯಕ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವ ಎಂ.ವೈ. ಪಾಟೀಲ್ ಒಟ್ಟಾರೆಯಾಗಿ 15 ಮಸೂದೆಗಳನ್ನು ಕೂಡ ಪ್ರಮುಖವಾಗಿ ಮಂಡನೆ ಮಾಡಲಾಗುತ್ತೆ. ಜೊತೆಗೆ ಬೇಲೂರು ಹಳೆಬೀಡು ನಿರ್ವಹಣೆ ಪ್ರಾಧಿಕಾರ ವಿಧೇಯಕ,
ಸದನದಲ್ಲಿ ವಿಧೇಯಕ ಮಂಡಿಸಲಿರುವ ಎಚ್.ಕೆ. ಸುರೇಶ್. Ashwavega English News. Coming soon. Your channel, your voice, your trust.